ನಿಮ್ಮ ಆತ್ಮಕ್ಕೂ, ನಿಮ್ಮ ಜೀವಕ್ಕೂ, ನಿಮ್ಮ ಕುಟುಂಬಕ್ಕೂ ಅದು ದೇವನ ಅಭಿಷೇಕದ ವಾಗ್ದಾನ. ಮತ್ತು ಒಂದೇ ಒಂದು ಉಪದ್ರವವು ನಿಮ್ಮ ಕುಟುಂಬಕ್ಕೆ ಸುಳಿಯದಂತೆ ದೇವನು ನೋಡಿಕೊಳ್ಳುವಂತ ದೂತನನ್ನೇ ನಿಮ್ಮಲ್ಲಿ ಕಳಿಸುವಂಥದ್ದು ದೇವನ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಇದನ್ನ ಹೊರತುಪಡಿಸಿ ನೀವು ಜೀವಿಸಿದ್ರೆ ಜೀವನ ಅಲ್ಲ, ಜೀವನ ಅಲ್ಲ. ಇಷ್ಟು ಬಿಡಿಸಿ ದೇವ್ರು ನಿಮ್ಮ ಹತ್ರ ಮಾತನಾಡಿದ್ದಾರೆ ಅಂದ್ರೆ ಇದನ್ನ ಕೇಳಿಯೂ ನಾನು ಸಿಗರೇಟ್ ಸೇರ್ತೇನೆ, ಬೀಡಿ ಸೇರ್ತೇನೆ, ಕುಡಿತೇನೆ, ವ್ಯಭಿಚಾರ ಮಾಡ್ತೇನೆ, ಸುಳ್ಳು ಹೇಳ್ತೇನೆ, ಅದಾದ್ಮೇಲೆ ವಾಟ್ಸಾಪ್ಗಳಲ್ಲಿ ಬೇಡದೇ ಇರೋ ಚಿತ್ರಗಳನ್ನ ನೋಡ್ತೇನೆ, ಚಾಟ್ ಮಾಡ್ತೇನೆ, ಸಮಯವನ್ನ ಕಾಲಹರಣೆ ಮಾಡ್ತೇನೆ, ಪ್ರಾರ್ಥನೆ ಮಾಡದೆ ಚಾಡಿ ಕೇಳಿ ಹೇಳಿ ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಪರಿಸರ ಎಲ್ಲವನ್ನ ಹಾಳು ಮಾಡಿಕೊಳ್ಳುವಂತ ಮನಸ್ಸಿದ್ದವರು ಧಾರಾಳವಾಗಿ ಮಾಡಬಹುದು. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ನಿನ್ನ ನಾಲಿಗೆಯಲ್ಲಿ ಇವತ್ತು ಈ ಕ್ಷಣ ನನ್ನ ಮಾತನ್ನ, ನನ್ನ ವಾಕ್ಯವನ್ನು ಇಟ್ಟಿದ್ದೇನೆ ಎಂಬುದಾಗಿ. ಯಾರಿಗೆ ಇದು ಸೀಮಿತ? ಇದನ್ನು ನನ್ನ ವಾಕ್ಯವಾಗಿ, ನನ್ನ ಆಶೀರ್ವಾದವಾಗಿ ಸ್ವೀಕಾರ ಮಾಡ್ತೇನೆ ಎಂಬುದಾಗಿ ಪ್ರಮಾಣ ಮಾಡಿದ್ದಲ್ಲಿ ದೇವನ ಆಶೀರ್ವಾದದೊಂದಿಗೆ ನೆಡುವುದು, ಕೀಳುವುದು. ಅದರ ಅರ್ಥ ಏನು ಗೊತ್ತಾ? ಸಾವು ಬದುಕು, ಉತ್ತಮ ನಾಶ. ಈ ಸಾವು ಬದುಕು, ಉತ್ತಮ ಮತ್ತು ನಾಶ ಎಲ್ಲವನ್ನ ನಿನ್ನ ಕೈಯಲ್ಲೇ ದೇವನು ಇಂದು ಒಪ್ಪಿಸುತ್ತಿದ್ದಾರೆ. ಅದಕ್ಕಾಗಿ ಕೀಳುವುದು, ನೆಡುವುದು ನಿನಗೆ ಕೊಟ್ಟಿದ್ದಾನೆ. ಈ ನಾಲಿಗೆ ಉತ್ತಮಪಡಿಸಿ, ನೀನು ಕೇಳುವುದೆಲ್ಲವನ್ನ ನಾನು ಕೊಡ್ತೇನೆ. ಮೋಸ ಮಾಡುವಂತ ದೇವರಲ್ಲ. ನೀನು ಮೋಸ ಮಾಡಬಹುದು. ನೀನು ನನ್ನ ವಾಕ್ಯವನ್ನು ಕೇಳಿ ನೀನು ನಿನ್ನದೇ ಸಿದ್ಧಾಂತದಲ್ಲಿ ನಡೆಯುವಂತ ನಿನ್ನ ಆಲೋಚನೆ, ನಿನಗೆ ಅದು ಮೋಸವಾಗಿರುತ್ತೆ. ಆದರೆ ನಾನು ಮೋಸ ಮಾಡೋದಿಲ್ಲ. ಕೈಗಳನ್ನ ಹಿಡ್ಕೊಳ್ರಿ, ಅಕ್ಕಪಕ್ಕ ಕೈಗಳನ್ನ. ಕೈ ಹಿಡಿದವ್ರು ಎಲ್ಲರೂ ಯಾರು ಒಂಟಿಯಾಗಿ ನಿಲ್ಬೇಡ್ರಿ. ಯಾರು ಅಕ್ಕಪಕ್ಕ ಇದ್ರೆ ಅಲ್ಲಿ ಹೋಗಿ ನಿಂತುಕೊಂಡು ಕೈಯನ್ನ ಹಿಡ್ಕೊಳ್ರಿ. ಕಾರಣಕ್ಕೆಂದ್ರೆ ದೇವನ ಸಮ್ಮುಖದಲ್ಲಿ ಇವತ್ತು ನೀವು ಸಾಕ್ಷಿ ಪಡಿಸ್ತಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ಈ ರಾತ್ರಿ ಆಶೀರ್ವದಿಸಲಿ. ನಿಮ್ಮೆಲ್ಲ ಕಾರ್ಯಗಳನ್ನ ದೇವನು ಅನುಗ್ರಹಿಸಿ, ದೇವನ ಸಿದ್ಧಾಂತವು ನಿಮ್ಮದಾಗಿಸಿಕೊಳ್ರಿ. ದೇವನು ಕೊಟ್ಟಂತ ವರದಾನನ ನಮ್ಮದಾಗಿಸಿಕೊಳ್ರಿ. ನಾವು ಎಷ್ಟು ದಿನ ಬದುಕ್ತೀವೋ ಗೊತ್ತಿಲ್ಲ. ನಾವು ಎಷ್ಟು ದಿನ ಈ ಭೂಮಿಯಲ್ಲಿ ನಾವು ಜೀವಿಸ್ತೇವೆ. ಜೀವಿಸಿದಂಥ ದಿನ ದೇವನಿಗಾಗಿ ಜೀವಿಸೋಣ. ದೇವನಿಗಾಗಿ ನಿನ್ನ ಕೈಯಲ್ಲಾದಂಥ ಕಿಂಚತ್ತು ಒಳ್ಳೆಯದನ್ನು ಮಾಡು. ಒಳ್ಳೆಯದನ್ನು ಮಾಡಲಿಕ್ಕೆ ಮನಸ್ಸು ಮಾಡು. ಯಾವ ಕಾರಣಕ್ಕೂ ನಾಶ ಮಾಡಲಿಕ್ಕೋ, ಶಾಪಕ್ಕೋ, ನಿನ್ನಿಂದ ನಿನ್ನ ಕುಟುಂಬಕ್ಕೋ, ನಿನ್ನಿಂದ ಅದು ನಷ್ಟಪಟ್ಟು ಹೋಗಬಾರದು. ಈ ತೀರ್ಮಾನಕ್ಕೆ ಬನ್ನಿ. ಎರಡನೇದು, ಇವತ್ತು ನನ್ನ ರಕ್ಷಣೆ ಯೇಸುವಿಂದ ಮಾತ್ರ. ನನ್ನ ಪಾಪಕ್ಕೆ ರಕ್ಷಣೆ ಯೇಸು ಮಾತ್ರವೇ. ನನ್ನ ಪಾಪಕ್ಕೆ ಬಿಡುಗಡೆ ಯೇಸು ಮಾತ್ರವೇ. ನನಗಾಗಿ ಈ ಲೋಕದಲ್ಲಿ ಯಾರು ಸತ್ತಿಲ್ಲ. ನನಗಾಗಿ ಈ ಲೋಕದಲ್ಲಿ ಮನುಷ್ಯನ ಅವತಾರವನ್ನು ತಾಳಿ ಬಂದಂಥ ದೇವನು, ಆತನು ಸಂಪೂರ್ಣವಾಗಿ ನಮ್ಮ ಪಾಪ, ನನ್ನ ಶಾಪ, ನನ್ನ ರೋಗ, ನನ್ನ ಸಾವು, ನನ್ನ ಹಿಂಸೆ, ನನ್ನ ನಿಂದನೆ, ನನ್ನ ಅವಮಾನ, ನನ್ನ ನಗ್ನತೆ ಎಲ್ಲವನ್ನ ಸಹಿಸಿಕೊಂಡು ತಾನು ಈ ಲೋಕದಲ್ಲಿ ಕೊಟ್ಟಂತ ಶಿಕ್ಷೆಯನ್ನು ತಾತ್ಸಾರ ಮಾಡದಂತೆ ಶಿಲುಬೆಯಲ್ಲಿ ನೇತಾಡಿದಂತ 6 ಗಂಟೆಗಳ ಕಾಲ ಆ ಬಿಸಿಲಿನ ತಾಪದಲ್ಲೂ ಮುಳ್ಳಿನ ಕಿರೀಟವನ್ನು ಧರಿಸಿ ಇಡೀ ಶರೀರವೇ ನುಚ್ಚು ನೂರಾಗಿ ಆತನ ಶರೀರದಲ್ಲಿ ಒಂದು ತೊಟ್ಟು ನೀರು ರಕ್ತ ಇಲ್ಲದಂತೆ ನನಗಾಗಿ ತ್ಯಾಗ ಮಾಡಿದಂತ ಯೇಸುವಿನ ಮುಂದೆ ನಿನ್ನ ನಮ್ರತೆ ಒಪ್ಪಿಸಿಕೊಡು. ಈ ಭೂಮಿಯು ನಿನ್ನದಲ್ಲ. ಈ ಭೂಮಿಯಲ್ಲಿ ಕೂಡಿಟ್ಟಂತ ಒಂದು ಪದಾರ್ಥವೂ ನಿನ್ನದಲ್ಲ. ಬಿಟ್ಟು ಹೋಗುವಂತ ಪದಾರ್ಥ, ಬಿಟ್ಟು ಹೋಗುವಂತ ಭೂಮಿ, ಬಿಟ್ಟು ಹೋಗುವಂತ ಆಸ್ತಿ. ಇದಕ್ಕಾಗಿ ನಿನ್ನ ಆತ್ಮವನ್ನು ನಷ್ಟಪಡಿಸಿಕೊಳ್ಬೇಡ. ಯೇಸುವಿಗೆ ಸಮರ್ಪಿಸಿ. ಈ ರಾತ್ರಿ ನಿನ್ನದು. ಈ ರಾತ್ರಿ ತೀರ್ಮಾನ ನಿನ್ನದು. ಈ ರಾತ್ರಿ ನಿನ್ನ ಕುಟುಂಬಕ್ಕೆ, ಈ ಲೋಕಕ್ಕೆ, ಈ ಒಂದು ದೇಶಕ್ಕೆ ನಿನ್ನಿಂದ ರಕ್ಷಣೆ, ಒಂದು ವ್ಯಕ್ತಿಯಿಂದ ರಕ್ಷಣೆ, ಒಂದು ಪ್ರಾರ್ಥನೆಯಿಂದ ರಕ್ಷಣೆ. ಆ ಪ್ರಾರ್ಥನೆ ಯೇಸು ಕಲಿಸಿದಂತ ಪ್ರಾರ್ಥನೆ. ಒಪ್ಪಿಕೊಂಡಲ್ಲಿ ಕಣ್ಣುಗಳನ್ನು ಮುಚ್ಚಿ, ಇವತ್ತು ಯೇಸುಗಾಗಿ, ನನಗಾಗಿ ಕಷ್ಟಪಟ್ಟಂತ
ನನಗಾಗಿ ತ್ಯಾಗ ಮಾಡಿದಂತ ನನ್ನ ಯೇಸು, ಆ ಯೇಸುವಿಗೆ ನನ್ನನ್ನು ಬಿಟ್ಟು ಕೊಡ್ತಿದ್ದ. ನನ್ನ ಕೆಟ್ಟ ಅಭ್ಯಾಸ, ನನ್ನ ಕೆಟ್ಟ ಚಿಂತನೆ, ದೇವನನ್ನು ಪ್ರಶ್ನಿಸಿದಂಥ ದಿನಗಳು, ಕುಟುಂಬದಲ್ಲಿ ಕಲಹ, ಚಿಕ್ಕ ಚಿಕ್ಕ ವಿಷಯಕ್ಕೆ ಕಲಹಗಳು, ನಾನಾ ರೀತಿಯಾದಂಥ ಸಮಸ್ಯೆಗಳು, ಇದು ಎದುರಿಸಲು ಸಾಧ್ಯವಿಲ್ಲದಂಥ ನಾನಾ ನಿಂದನೆ, ಇದೆಲ್ಲವನ್ನ ದೇವನಿಗೆ ಒಪ್ಪಿಸಿಕೊಡು. ಯೇಸು ಈ ರಾತ್ರಿ ನಮ್ಮನ್ನು ಮುಟ್ಲಿಕ್ಕಿದ್ದಾರೆ. ಇದೋ ನಮ್ಮೆಲ್ಲರ ವಾಗ್ದಾನ. ನಾವೆಲ್ಲರೂ ಸೇರಿ ದೇವರು ನಮಗೆ ಕೊಟ್ಟಂತ ಈ ವಾಕ್ಯಗಳನ್ನು ಇದೋ ಉಚ್ಚರಿಸೋಣ. ಇದು ನಮಗೆ ಹೇಳಿಕೊಡುವಂಥ ವಾಕ್ಯ. ಎಲ್ಲರೂ ಬಾಯಿ ತೆರೆದು ಗಟ್ಟಿಯಾಗಿ ಹೇಳೋಣ. ಏಕೆಂದರೆ ಇವತ್ತು ಮನುಷ್ಯನೊಂದಿಗೆ ಅಲ್ಲ, ನೀವು ದೇವರೊಂದಿಗೆ ನಿಮ್ಮ ಸಂಬಂಧವನ್ನು ಇಂದು ಪ್ರಾರಂಭಿಸಿದ. ಈ ಸಂಬಂಧವು ಪರಿಶುದ್ಧವಾದದ್ದು. ನೀವು ಕೊಡುವಂಥ ವಾಗ್ದಾನವು ಪರಿಶುದ್ಧವಾದದ್ದು. ಪರಲೋಕದ ಸಾಮ್ರಾಜ್ಯಕ್ಕೆ ನೀವು ಕೊಡುವಂಥ ವಾಗ್ದಾನ. ಎಲ್ಲರೂ ಕಣ್ಣು ಮುಚ್ಚಿ ಕೈಗಳನ್ನು ಹಿಡಿದು, ಯಾರು ಒಂಟಿಯಾಗಿ ನಿಲ್ಬೇಡ್ರಿ, ಕೈ ಹಿಡಿದು ಈ ವಾಕ್ಯಗಳನ್ನು ಎಲ್ಲರೂ ಮರುಕಳಿಸಿ. ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ ವಾಕ್ಯ 9, 10 ವಾಕ್ಯಗಳು. ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ ವಾಕ್ಯಗಳು 9 ಮತ್ತು 10. ಬಳಿಕ ಸ್ವಾಮಿ ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ರಾಷ್ಟ್ರಗಳ ಮೇಲೂ ರಾಜ್ಯಗಳ ಮೇಲೂ ಅಧಿಕಾರವುಳ್ಳವನನ್ನಾಗಿ ನಾನು ನಿನ್ನನ್ನು ಈ ದಿನ ನೇಮಿಸಿದ್ದೇನೆ. ಇದರಿಂದಾಗಿ ಕಿತ್ತು ಹಾಕುವ, ಕೆಡವುವ, ನಾಶಪಡಿಸುವ ಹಾಗೂ ನೆಲಸಮ ಮಾಡುವ, ಕಟ್ಟುವ ಹಾಗೂ ಕೆಡವುವ ಕಾರ್ಯ ನಿನ್ನದು ಎಂದರು. ಕೈ ಹಾಗೆ ಹಿಡ್ಕೊಳ್ರಿ. ಇವತ್ತಿಂದಾದರೂ ಎಲ್ಲರೂ ಜೋರಾಗಿ, ಇವತ್ತಿಂದಾದರೂ ಎಲ್ಲ ದುಷ್ಟ ಚಟಗಳನ್ನ, ದುಷ್ಟ ಚಟಗಳನ್ನ, ದುಷ್ಟ ಕಾರ್ಯಗಳನ್ನ, ದುಷ್ಟ ಆಲೋಚನೆಯನ್ನ ಬಿಟ್ಟು ಪರಿಶುದ್ಧತೆಯಲ್ಲಿ, ಪರಿಪೂರ್ಣತೆಯಲ್ಲಿ ದೇವರು ಬೋಧಿಸಿದಂತಹ ಈ ಬೋಧನೆ ಮೇರೆಗೆ ಪರಿಶುದ್ಧ ಜೀವನವನ್ನ, ಲಾಭದಾಯಕ ಜೀವನವನ್ನ, ನಿತ್ಯ ಜೀವವನ್ನ ಸಮೃದ್ಧಿಯಾದಂತ ವಾಗ್ದಾನದ ಐಶ್ವರ್ಯದೊಂದಿಗೆ ನೀನು ನಿನ್ನ ಕುಟುಂಬವು ಈ ಲೋಕಕ್ಕೆ ಸಾಕ್ಷಿಪಡಿಸುವ ಕುಟುಂಬವಾಗಿ ಮಾರ್ಪಡಲಿ, ಆಶೀರ್ವದಿಸಲ್ಪಡಲಿ. ಈ ಕೈಗಳು ಆಶೀರ್ವದಿಸಲ್ಪಡಲಿ. ನಿಮ್ಮ ಕಾಲುಗಳು, ನಿಮ್ಮ ಶರೀರವು, ನಿಮ್ಮ ನಾಲಿಗೆಯು ಆಶೀರ್ವದಿಸಲ್ಪಡಲಿ. ಹೋಗುವಂತ ಜಾಗಗಳು ಶುದ್ಧಿಯಾಗಲಿ. ಪ್ರಾರ್ಥಿಸುವ ಜಾಗಗಳು ಸಮೃದ್ಧಿ ಪಡೆಯಲಿ. ಕೈ ಹಿಡಿದು ಬೇಡುವಾಗ ಅಭಿಷೇಕ ಕಾಣಲಿ. ನಮ್ಮೆಲ್ಲರನ್ನ ಅಭಿಷೇಕದೊಂದಿಗೆ ಮುನ್ನಡೆಸಲು ಪರಿಶುದ್ಧಾತ್ಮರೇ ನಮ್ಮ ಮೇಲೆ ನಿಮ್ಮ ಪರಿಶುದ್ಧ ರಕ್ತದೊಂದಿಗೆ ವಾಗ್ದಾನದೊಂದಿಗೆ ಶುದ್ಧೀಕರಿಸಿ ಅನುಗ್ರಹಿಸಿ ಆಶೀರ್ವದಿಸಿರಿ, ಪವಿತ್ರೀಕರಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಉಚ್ಚ ಸ್ವರದೊಂದಿಗೆ ಸ್ತುತಿ ಮಾಡೋಣ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನೇ ಅಭಿಷೇಕ ಮಾಡು, ಕರ್ತನೇ ಅಭಿಷೇಕ ಮಾಡು. ಎತ್ತಿರುವ ಕೈಗಳು ಆಶೀರ್ವದಿಸಲ್ಪಡಲಿ. ಎತ್ತಿರುವಂತ ಕೈಗಳು ಅಭಿಷೇಕವನ್ನು ಹೊಂದಲಿ. ಕರ್ತನೇ, ಇದೋ ಒಬ್ಬೊಬ್ಬರಿಗೂ ಬಿಡುಗಡೆ ಕೊಡು, ಸಮಾಧಾನ ಕೊಡು. ಇದೋ ಒಂದೊಂದು ಕುಟುಂಬವು ಐಕ್ಯತೆಯನ್ನ ಕಾಣಲಿ, ಬಿಡುಗಡೆ ಕಾಣಲಿ, ಅಭಿಷೇಕ ಕಾಣಲಿ. ಕರ್ತನೇ,
ಅನುಗ್ರಹಿಸು, ಆಶೀರ್ವದಿಸು, ಆಶೀರ್ವದಿಸು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲಾ ಲೋಕದ ಶಕ್ತಿ, ಪೈಶಾಚಿಕ ಕಾರ್ಯಗಳು, ಮಾಟ ಮಂತ್ರ, ಕಟ್ಟು ಶೂನ್ಯ ಮಾಯೆಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ. ಮಾರಕವಾದ ರೋಗಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ. ಅಶೀಲವಾದ ಕಾರ್ಯಗಳು ಬಿಡುಗಡೆ ಹೊಂದಿಕೊಳ್ಳಲಿ. ಇದೋ ಕರ್ತನೆ, ನಮ್ಮನ್ನು ಶುದ್ಧೀಕರಿಸು, ನಮ್ಮೆಲ್ಲರನ್ನು ಅನುಗ್ರಹಿಸು, ಬೇಡುವಂತೆ ಎಲ್ಲವನ್ನ ನೆರವೇರಿಸಿಕೊಡು ಸ್ವಾಮಿ. ಇದೋ ಕೋರ್ಟಿನಲ್ಲಿ ವ್ಯಾಜ್ಯವಾಗುವಂತೆ ಎಲ್ಲ ವ್ಯಾಜ್ಯಗಳು ಬಿಡುಗಡೆ ಹೊಂದಿಕೊಳ್ಳಲಿ. ಇದೋ ಯಾರೆಲ್ಲ ಹಣ ಕೊಡಬೇಕು, ಇದೋ ಅವರು ಹಣ ಕೊಡುವಂತೆ ಸಂಧಾನ ಮಾಡುವಂತೆ ಕೃಪಾ ಆಶೀರ್ವಾದ ಕರುಣಿಸು. ಮನೆ ಇಲ್ಲದಂತವರಿಗೆ ಮನೆಯನ್ನ, ಮಕ್ಕಳಿಗೆ ಇಲ್ಲದಂತ ಮಕ್ಕಳಿಗೆ ಒಳ್ಳೆ ಗರ್ಭವನ್ನು ಆಶೀರ್ವದಿಸು ಕರ್ತನೆ. ಒಳ್ಳೆ ಮಕ್ಕಳನ್ನು ಅನುಗ್ರಹಿಸು, ಸಾಲದಿಂದ ಬಿಡುಗಡೆ ಮಾಡು. ಸಮಾಧಾನ ಇಲ್ಲದಂತ ಮಕ್ಕಳಿಗೆ ಸಮಾಧಾನವನ್ನ, ಪ್ರೀತಿ ಇಲ್ಲದಂತ ಮಕ್ಕಳಿಗೆ ಪ್ರೀತಿಯನ್ನ, ತಾಳ್ಮೆ ಇಲ್ಲದಂತ ಮಕ್ಕಳಿಗೆ ತಾಳ್ಮೆಯನ್ನ, ಸಹನೆ ಇಲ್ಲದಂತವರಿಗೆ ಸಹನೆಯನ್ನ, ಕ್ಷಮಿಸುವಂತ ಮಕ್ಕಳಿಗೆ ಪರಿಪೂರ್ಣತೆಯಾದ ಆಶೀರ್ವಾದವನ್ನು ಅನುಗ್ರಹಿಸು. ನಮ್ಮೆಲ್ಲರನ್ನ ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಒಬ್ಬೊಬ್ಬರಿಗೂ ಬಿಡುಗಡೆಯನ್ನ, ಸಮಾಧಾನವನ್ನ, ಶಾಂತಿ, ನೆಮ್ಮದಿಯನ್ನ ನಿನ್ನ ಪರಿಪೂರ್ಣವಾದ ಶಕ್ತಿಯೊಂದಿಗೆ ಅನುಗ್ರಹಿಸು. ರಕ್ಷಕನ ಹೆಸರಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ ನಮ್ಮೆಲ್ಲರನ್ನ, ನಮ್ಮ ಪ್ರಯಾಣವನ್ನ, ನಾವು ಹೋಗುವಂತ ವಾಹನ, ಅದರ ಬಿಡಿ ಭಾಗ, ಅಕ್ಕಪಕ್ಕ ಹಿಂದೆ ಮುಂದೆ ಬರುವಂತೆಲ್ಲ ವಾಹನ, ರಸ್ತೆ, ಪ್ರಕೃತಿ ಎಲ್ಲವನ್ನ ಸಮರ್ಪಿಸಿ ನಾವು ಬೇಡಿದ್ದನ್ನ ಪ್ರಭು ಯೇಸುವಿನ ನಾಮದಲ್ಲಿ ಪಡೆದಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇವೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವರಿಂದು ವಾಕ್ಯವನ್ನ ಕೊಟ್ಟಂತ ಈ ಪರಿಶುದ್ಧವಾದ ವೇಳೆಯಲ್ಲಿ ಪ್ರಾರ್ಥಿಸುವಾಗ ದೇವನು ಮಾಡಿದಂತ ಅದ್ಭುತ, ಇಲ್ಲಿ ಇಬ್ಬರಿಗೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇದೆ ಎಂಬುದಾಗಿ ವೈದ್ಯನು ತಿಳಿಸಿದಂತ ಇಬ್ಬರು ಕಿಡ್ನಿಯನ್ನ ಸ್ವಾಮಿ ಮುಟ್ಟಿದ್ದಾರೆ. ಅವರನ್ನ ದೇವನ ವಾಕ್ಯ ಹೇಳುತ್ತದೆ, ಈ ಕ್ಷಣ ನೀನು ಒಪ್ಪಿಸಿಕೊಟ್ಟ ಕ್ಷಣವೇ ನಾನು ನಿನ್ನ ಕಿಡ್ನಿಯನ್ನ ಆಶೀರ್ವದಿಸಿದ್ದೇನೆ ಎಂಬುದಾಗಿ. ಎಲ್ಲರೂ ಚಪ್ಪಾಳೆ ತಟ್ಟಿ ಕರ್ತನನ್ನ ಘನಪಡಿಸಿ. ಥ್ಯಾಂಕ್ ಯು ಮಾಸ್ಟರ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಜೀಸಸ್. ಸೊಂಟ ನೋವು ಬಗ್ಲಿಕ್ಕೆ ಸಾಧ್ಯವಿಲ್ಲ. ಭಯಂಕರವಾದಂತ ಸೊಂಟ ಬಿಟ್ಟು ಹೋಯ್ತು ಎಂಬ ಒಂದು ನಾನಾ ರೀತಿಯ ಆತುರದಿಂದ, ಭಯದಿಂದ ಇದ್ದಂತ ಒಂದು ವ್ಯಕ್ತಿಯನ್ನ ದೇವನು ಸಂಪೂರ್ಣವಾಗಿ ಇನ್ನು ಯಾವ ಕಾರಣಕ್ಕೂ ಆ ಸೊಂಟ ನೋವು ಬರೋದಿಲ್ಲ, ಇದು ನಿನಗೆ ಸಾಕ್ಷಿಯಾಗಿ ನೀನು ಸಾಕ್ಷಿ ಪಡಿಸು ಎಂಬುದಾಗಿ ದೇವನು ನುಡಿದಂತ ವಾಕ್ಯ. ಅಂತ ವ್ಯಕ್ತಿಯನ್ನ ದೇವನು ಮುಟ್ಟಿದ್ದಾರೆ. ಸೊಂಟ ಸಂಪೂರ್ಣ ಬಿಡುಗಡೆಯನ್ನ ದೇವನು ಕೊಟ್ಟಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಜೀಸಸ್. ಎಂಜಲ್ ನುಗ್ಲಿಕ್ಕೂ, ಅನ್ನ ನುಂಗ್ಲಿಕ್ಕೂ, ಅಕ್ಕಳು ನುಂಗ್ಲಿಕ್ಕೂ ಸಾಧ್ಯ ಇಲ್ಲ. ಅಂತವರನ್ನ ದೇವನಿಂದ ಸ್ಪರ್ಶಿಸಿದ್ದಾರೆ. ನೀವು ಸ್ತುತಿ ಮಾಡುವಾಗ, ದೇವನ ವಾಕ್ಯವನ್ನ ಕೇಳುವಾಗ, ದೇವನ ವಾಕ್ಯದಲ್ಲಿ ನೀನು ವಾಗ್ದಾನ ಮಾಡುವಾಗಲೇ ನಿನ್ನ ಗಂಟಲುಗಳು ತೆರೆಯಲ್ಪಟ್ಟು ಗಂಟಲಲ್ಲಿದ್ದಂತ ಎಲ್ಲ ವಿಧವಾದಂತ ರೋಗಗಳಿಗೆ ಸ್ವಾಮಿ ಸಂಪೂರ್ಣ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಅಂತ ವ್ಯಕ್ತಿ ಸಾಕ್ಷಿ ಪಡಿಸಬೇಕೆಂಬುದಾಗಿ ದೇವನ ವಾಕ್ಯ, ದೇವನ ಸಂದೇಶ ಅಂತ ವ್ಯಕ್ತಿಯು ದಿನಗಳಲ್ಲಿ ಸಾಕ್ಷಿ ಪಡಿಸಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. 4 ಜನ ಇಲ್ಲಿ ತೀರ್ಮಾನ ಮಾಡಿದ್ರಿ, ಇನ್ನು ನಾನು ಕುಡಿಯೋದಿಲ್ಲ, ಇನ್ನು ನಾನು ಧೂಮಪಾನ ಯಾವುದು ಮಾಡುವುದಿಲ್ಲ, ಅನೈತಿಕ ಸಂಬಂಧ ನನಗೆ ಬೇಡ ಎಂಬುದಾಗಿ. ನಾವು ಮಾಡಿದಂತ ಅನೈತಿಕ ಸಂಬಂಧವು ದೇವನಿಗೆ ಮಾತ್ರ ಗೊತ್ತು ಎಂಬುದಾಗಿ ಇದೋ ಇಲ್ಲಿ 4 ಜನರಿಗೆ ಈ 4 ಚಟದಿಂದ ದೇವನ ಸಂಪೂರ್ಣ ಬಿಡುಗಡೆ ಕೊಟ್ಟಿದ್ದಾರೆ. ದೇವನು ಚಪ್ಪಾಳೆ ತಟ್ಟಿ ಕರ್ತನಿಗೆ ಘನಪಡಿಸ್ರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೇಸ್ ದಿ ಲಾರ್ಡ್. ಹಾಲೆಲೂಯಾ. ಸಮಾಧಾನ ಇಲ್ಲದಂತ 6 ಮಂದಿ ಸಮಾಧಾನವನ್ನು ದೇವರು ಕೊಟ್ಟಿದ್ದಾರೆ. ಅದು ಕ್ರಿಸ್ತನ ಸಮಾಧಾನ. ನಾನು ನಿನಗೆ ಕೊಟ್ಟದ್ದು ಸಮಾಧಾನ, ಲೋಕದ ಸಮಾಧಾನವಲ್ಲ, ಪರಲೋಕದ ಸಮಾಧಾನ. ಆ ಸಮಾಧಾನವನ್ನು ಸ್ವೀಕರಿಸಿದಂತ 6 ಜನ ಜಗಳ ಬೇಡ, ಯಾವ ಕಾರಣಕ್ಕೂ ಗಂಡ ಹೆಂಡತಿಯ ಮಧ್ಯದಲ್ಲಿ ಯಾವ ವಿಧವಾದಂತ ಭಿನ್ನಾಭಿಪ್ರಾಯಗಳು ಹಾಗೂ ಕೆಟ್ಟ ಆಲೋಚನೆಗಳು ಬೇಡ ಎಂಬುದಾಗಿ ದೈವಿಕ ಸಮಾಧಾನವನ್ನು ಹೊಂದಿದ್ದೀರಿ. ಅದೇ ರೀತಿ ಇವತ್ತು ಯಾರೆಲ್ಲ ಇಲ್ಲಿ ವಾಕ್ಯ ಕೇಳಲಿಕ್ಕೆ ಬಂದಿದ್ದೀರಿ, ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಿದ್ದಾರೆ. ಒಳ್ಳೆಯ ತೀರ್ಮಾನವನ್ನು ಮಾಡಲಿಕ್ಕೆ ದೇವರು ಅನುಗ್ರಹಿಸಿದ್ದಾರೆ. ನಿಮ್ಮ ಹೃದಯಗಳನ್ನು ದೇವರು ಸ್ವಾಮಿ
ಸ್ಪರ್ಶಿಸಿದ್ದಾರೆ, ನಿಮ್ಮ ಹೃದಯಗಳನ್ನು ದೇವರು ತೆರೆದಿದ್ದಾರೆ. ನಿಜವಾಗ್ಲೂ ನಾನು ಬರುವಾಗ ಕೇಳಿದ್ದೆ ಒಂದು, ದೇವರಲ್ಲಿ ಕೊಟ್ಟದ್ದ ವಾಕ್ಯವೇ ಬೇರೆ. ಪ್ರಿಯರೇ, ಅದು ನಾನು ಒಂದೊಂದ್ಸಲ ಯೋಚನೆ ಮಾಡ್ತೇನೆ, ಸ್ವಾಮಿ ನೀನು ಮನೆಯಲ್ಲಿ ನನ್ನ ಜೊತೆ ಮಾತಾಡಿದ್ದು ಆಲಯದಲ್ಲಿ ಯಾಕೆ ಈ ರೀತಿ ವ್ಯತ್ಯಾಸವಾದಂಥ ಮಾತು? ಇದು ನನ್ನ ಮಾತಲ್ಲ. ಕೆಳಗೆ ಇಳಿದ ಮೇಲೆ, ನಾನು ಹೊರಗೆ ಬಂದ ಮೇಲೆ ನನ್ನನ್ನು ಏನಾದರೂ ಕೇಳ್ರಿ, ಏನು ವಾಕ್ಯ ಗೊತ್ತಿಲ್ಲ, ಯಾವ ಕಾರಣಕ್ಕೂ ಗೊತ್ತಿಲ್ಲ ನನಗೆ. ಈಗ ಏನೋ ರೆಕಾರ್ಡ್ ಆಗ್ತದೆ, ಏನಾದರೂ ರೆಕಾರ್ಡ್ ಹಾಕಿ ನೋಡುವಾಗ ಈ ದಿನ ಈ ವಾಕ್ಯ ಕೊಟ್ಟಿದ್ದೀನಲ್ಲ ಎಂಬುದಾಗಿ. ನಾನಲ್ಲ, ನಿಮಗೆ ಕೊಟ್ಟದ್ದು ಪರಿಶುದ್ಧ ಆತ್ಮ, ನಿಮ್ಮನ್ನ ಶುದ್ಧೀಕರಿಸುವುದಕ್ಕಾಗಿ, ನಿಮ್ಮನ್ನ ಪ್ರೀತಿಸಿ ದೇವರು ಕೊಟ್ಟಿದ್ದಾರೆ. ಉಪಯೋಗಿಸಿ ದೇವನ ಮುಂದಿನ ದಿನಗಳಲ್ಲಿ ದೇವನ ವಾಕ್ಯ ನಿಮ್ಮದಾಗಿಸಿಕೊಟ್ಟು. ಎಷ್ಟಾಗಿ ಪ್ರಾರ್ಥಿಸ್ತಿರೋ ಅಷ್ಟಾಗಿ ದೇವನ ಅಭಿಷೇಕ ಮಾಡಿ, ಎಷ್ಟಾಗಿ ದೇವನ ವಾಕ್ಯವನ್ನು ಓದ್ತಿರೋ ನಿಮ್ಮ ಕುಟುಂಬಗಳು ಪರಿಶುದ್ಧ ಆಗ್ತವೆ. ನಿಮ್ಮ ನಾಲಿಗೆ, ನಿಮ್ಮ ಕಣ್ಣು. ಇನ್ನೊಂದು ಸಾಕ್ಷಿ ಹೇಳಿ ನಾನು ಮುಗಿಸ್ತೇನೆ. ಒಂದು ಹುಡುಗಿ ನನಗೆ ಫೋನ್ ಮಾಡ್ತಾಳೆ, ಯಾವಾಗಲೂ ರಾಯಚೂರಿಗೆ ನಾನು ಧ್ಯಾನಕ್ಕೆ ಹೋಗಿದ್ದೆ. ಆಗ ಅವತ್ತು ನಾನು ಹೇಳ್ತಾ ಇದ್ದೆ, ಆ ಹುಡುಗಿಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಯಾವಾಗಲೂ ನೀರು, ಓದುವಾಗಲೆಲ್ಲ ನೀರು, ಯಾವಾಗಲೂ ನೀರು. ಅದಾದ್ಮೇಲೆ ಅವ್ರ ತಾಯಿ ಹೇಳಿದ್ರು, ಎಷ್ಟು ಡಾಕ್ಟರ್ ಹತ್ರ ತೋರಿಸಿದ್ರು ಗುಣ ಆಗಲಿಲ್ಲ ಬ್ರದರ್ ಅಂತೇಳಿ. ಅದಾದ್ಮೇಲೆ ಅವ್ರದ್ದು ಭಾಷೆ ಸ್ವಲ್ಪ ವ್ಯತ್ಯಾಸ ಭಾಷೆ. ನಾನು ಹೇಳಿದೆ, ಬೈಬಲ್ ಓದ್ತೀರಾ ನೀವು ಅಂತ. ಕೂತ್ಕೊಳ್ರಿ, ಎಲ್ಲ ಕೂತ್ಕೊಂಡೆ, ಒಂದು ನಿಮಿಷ ಕೂತ್ಕೊಳ್ರಿ. ಆ ಹುಡುಗಿಯವ್ರ ತಾಯಿ ಹೇಳಿದ್ರು, ಎಷ್ಟು ಖರ್ಚು ಮಾಡಿದ್ವಿ, ಗುಣ ಆಗಲಿಲ್ಲ. ನಾನು ಹೇಳಿದೆ, ಹೇಳಿದ ಮಾತು ಕೇಳ್ತೀರಾ? ಎಸ್. ನಿಮ್ಮ ಮನೇಲಿ ಬೈಬಲ್ ಇದೆ. ಅದಾದಮೇಲೆ ಈ ಹುಡುಗಿನ ದಿನಂಪ್ರತಿ ಬೈಬಲ್ ಓದಿಸಿ, ಕುಟುಂಬ ಪ್ರಾರ್ಥನೆಯಲ್ಲಿ ಈ ಮಗಳಿಗೆ ನಾನು ಹೇಳ್ಕೊಟ್ಟೆ ಯಾವ ರೀತಿ ಕುಟುಂಬ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ. ಅದಾದಮೇಲೆ ಆ ಹುಡುಗಿ ಫೋನ್ ಮಾಡಿ ಹೇಳಿದ್ಲು, ಬ್ರದರ್, ಅವ್ರ ತಾಯಿನೂ ಹೇಳಿದ್ರು, ನನಗೆ ಏಸಪ್ಪ ಮುಟ್ಟಿಯಾರೆ, ನನ್ನ ಕಣ್ಣಲ್ಲಿ ಈಗ ನೀರು ಬರ್ತಾ ಇಲ್ಲ, ನನ್ನ ಕಣ್ಣಲ್ಲಿ ದೇವನ ಆನಂದವಾದಂಥ ಕಣ್ಣೀರು ಆಗ ಬಂದಿದ್ದೆಲ್ಲ ನಾನು ನಾನಾ ರೀತಿಯಲ್ಲಿ ಅನುಭವಿಸಿದ್ದೆ. ಈಗ ಒಂದು ತೊಟ್ಟು ಕಣ್ಣೀರು ಬರೋದಿಲ್ಲ, ಆದರೆ ಬೈಬಲ್ ಓದ್ತಾ ಇರುವಾಗ ಅನೇಕ ವಾಗ್ದಾನಗಳನ್ನು ನಾನು ನೋಡಿ ನಾನು ಕಣ್ಣೀರು ಬರ್ತದೆ. ಏಕೆಂದರೆ ಇಷ್ಟು ವಾಗ್ದಾನ ನಾನು ಮಿಸ್ ಮಾಡಿಕೊಂಡಲ್ಲ. ನನ್ನ ಪ್ರಾಯದಲ್ಲಿ ನಾನು ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿದಂಥ ನಾನು ದೇವರು ಕೊಟ್ಟಂಥ ವಾಗ್ದಾನವನ್ನು ನಾನು ತಳ್ಳಿ ಹಾಕಿದ್ನಲ್ಲ ಅಂತೇಳಿ ದುಃಖ ಆಗ್ತದೆ. ಆಗ ನನಗೆ ಕಣ್ಣೀರು ಬರ್ತದೆ. ಮುಂಚೆ ಥರ ನನಗೆ ಕಣ್ಣೀರು ಯಾವಾಗಲೂ ಸುರಿಯೋದಿಲ್ಲ. ದೇವರ ವಾಕ್ಯವನ್ನು ಓದುವಾಗ ನಿಮ್ಮ ಕಣ್ಣುಗಳು ಪ್ರಕಾಶಮಾನವಾಗ್ತದೆ, ನಿಮ್ಮ ಕಿವಿಗಳು ದೇವನ ಅಭಿಷೇಕದಲ್ಲಿ, ನಿಮ್ಮ ನಾಲಿಗೆ, ನಿಮ್ಮ ಶರೀರ ಇಡೀ ಪರಿಶುದ್ಧವಾಗ್ತದೆ. ಇದಕ್ಕಾಗಿ ಆದರೂ ಬೈಬಲನ್ನು ಓದ್ರಿ. ದೇವರು ನಿಮ್ಮೆಲ್ಲರನ್ನ ಸಮೃದ್ಧಿಯಾಗಿ ಆಶೀರ್ವದಿಸಲಿ. ನಿಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ದಯವಿಟ್ಟು ನಮಗಾಗಿ, ನನ್ನ ಟೀಮ್ಗಾಗಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸ್ರಿ. ಈ ಪ್ರಾರ್ಥನೆ ನಿಮ್ಮ ಕುಟುಂಬವನ್ನು ಆಶೀರ್ವದಿಸ್ತದೆ. ಯಾವಾಗ ದೇವರ ದಾಸನಿಗಾಗಿ ಪ್ರಾರ್ಥಿಸ್ತಿರೋ ನನ್ನ ಪ್ರಾರ್ಥನೆ ಎಲ್ರಿಗೂ ಇರ್ತದೆ. ಅದಕ್ಕಾಗಿ ಹೆಚ್ಚಾಗಿ ಪ್ರಾರ್ಥಿಸ್ರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.